ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಹಂಚಿದ್ದಾನೆ ಎನ್ನಲಾಗಿದ್ದ ನವೀನ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಗೊತ್ತಾಗ್ತಾ ಇರೋದು. ನವೀನ್ ಗೌಡ ಇವತ್ತಿಗೂ ನಾಪತ್ತೆಯಾಗಿದ್ದಾನೆ. ನವೀನ್ ಗೌಡನಿಗಾಗಿ SIT ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ. ಆದರೆ ನವೀನ್ ಗೌಡ ಎಲ್ಲಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ನವೀನ್ ಗೌಡ ತಲೆಮರೆಸಿಕೊಳ್ಳೋದಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಹೀಗೆ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇರೋದು. ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ, ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡನೇನವನು ನೋಡಿ, ಎರಡನೇವನು ಅವನೇ ನವೀನ್ ಗೌಡ. ಚೆನ್ನಾಗಿ ಕಾಣ್ತಾ ಇರ್ಬೇಕಲ್ಲ. ಅದು ಮೊದಲನೇ ತೋರಿಸಿದ ಸ್ವಲ್ಪ ಇನ್ನೂ ತಿಕ್ಕ ಇದ್ರಲ್ಲಿ ಮಾಡೋದು ನೋಡಿ. ಇಲ್ಲಿ ಕ್ಯಾಂಡಿಡೇಟ್ ಅವರಿಬ್ಬರು ನಿಂತಿರೋದು. ಇಲ್ಲೋ ಒಂದಿದೆ. ಇವ್ರು ಮೊದಲು ನಮ್ಮ ಆಫೀಸಲ್ಲೂ ಇಲ್ಲೂ ಎಲ್ಲ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಸೃಷ್ಟಿ ಮಾಡೋಕ್ಕಲ್ಲ, ಇಲ್ಲೇ ಓಡಾಡ್ತಿದ್ದಂತೆ ನೋಡಿ. ಇದಿನ್ನೂ ಕ್ಲಿಯರ್ ಆಗಿ ಇದೇ ಮಾನ್ ಭಾವ. ಪಾಪ ದೊಡ್ಡ ಕೆಲಸ ಮಾಡೋರು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಪ್ರತಿನಿಧಿ ಸುನೀಲ್. ಈಗ ನೇರ ಸಂಪರ್ಕದಲ್ಲಿ. ಸುನೀಲ್, ಗಮನಿಸ್ತಾ ಇದ್ದೀವಿ ಪೆನ್ ಡ್ರೈವ್ ಪ್ರಹಸನ ಯಾವ ಹಂತವನ್ನ ತಲುಪ್ತಾ ಇದೆ. CM DCM ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ದೇವರಾಜೇಗೌಡ ಅವರಿಂದ ಆರಂಭ ಆದಂತಹ ಈ ರೀತಿಯ ಆರೋಪ ಪ್ರತ್ಯಾರೋಪ ಈಗ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡುವ ಮೂಲಕ ಮತ್ತೆ ಆರೋಪ ಮಾಡೋ ಹಂತವರೆಗೂ ಬಂದು ನಿಂತಿದೆ. ಈ ಕ್ಷಣದಿಂದ ಮತ್ತೆ ಯಾವ ತಿರುವನ್ನ ಈ ಒಂದು ಪ್ರಹಸನ ಪಡೆದುಕೋಬಹುದು, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಏನು ಹೇಳ್ತೀರಿ? ಎಸ್ ಶ್ರೀಪಾದ್, ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, ಏಪ್ರಿಲ್ 23ನೇ ತಾರೀಕು ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದರಲ್ಲಿ BJP ಮತ್ತು JDS ಪರವಾಗಿ ಪಾರ್ಟಿ ಏಜೆಂಟ್ ಆಗಿದ್ದಂತಹ ಪೂರ್ಣಚಂದ್ರ ತೇಜಸ್ವಿ ಅನ್ನೋರು ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ. 21ನೇ ತಾರೀಕು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮತ್ತು ಹಾಸನ ಸಂಸದ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರ ಫೋಟೋಗಳನ್ನು ಮಾರ್ಫ್ ಮಾಡಿ ಅದನ್ನು ಅಶ್ಲೀಲ ವಿಡಿಯೋ ಆಗಿ ತಯಾರು ಮಾಡಿ ಬಳಿಕ ಅದನ್ನು CD, ಪೆನ್ ಡ್ರೈವ್ ಮತ್ತು ವಾಟ್ಸಪ್ಗಳ ಮೂಲಕ ಸಾರ್ವಜನಿಕರಿಗೆ ಹಂಚಿಕೆಯನ್ನು ಮಾಡ್ತಿದ್ದಾರೆ. ಮತ್ತು ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಗೌರವವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಒಂದು ಅಲಿಗೇಷನ್ಗೆ ಸಂಬಂಧಪಟ್ಟಿದೆ ನವೀನ್ ಗೌಡ ಅನ್ನೋರ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಇದೀಗ ಅದಾದ ಬಳಿಕ ಈ ಒಂದು ಪ್ರಕರಣ ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗಿದ್ದು SIT ಅಧಿಕಾರಿಗಳಿಗೆ ಈ ಒಂದು ಪ್ರಕರಣವು ಕೂಡ ವರ್ಗಾವಣೆ ಆಗಿದೆ. SIT ಅಧಿಕಾರಿಗಳು ಅವತ್ತಿಂದ ತನಿಖೆಯನ್ನು ನಡೆಸ್ತಾ ಇದ್ರು. ಈ ನವೀನ್ ಗೌಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆಗೋದಕ್ಕೆ ಪ್ರಮುಖ ಕಾರಣ ಎನ್ನಲಾಗಿರುವಂತಹ ನವೀನ್ ಗೌಡ ಎಲ್ಲಿದ್ದಾನೆ ಅನ್ನುವಂಥದ್ದು. ಬಹುಶಃ ಒಂದು ಕಡೆ ಡೌಟ್ ಇರುವಂಥದ್ದು, ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಪಕ್ಷದವರೇ ಆತನನ್ನು ಹೈಡ್ ಆಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಂಥ ಟೈಮ್ನಲ್ಲೂ ಕೂಡ ನವೀನ್ ಗೌಡ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಆತನನ್ನು ಅರೆಸ್ಟ್ ಮಾಡೋದಕ್ಕೆ ನಮ್ಮ ಟೀಮ್ನವರು ಕೂಡ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ ಹಾಸನ ಜಿಲ್ಲೆಯಲ್ಲಿ ಈ ಪೆನ್ ಡ್ರೈವ್ ಹಂಚಿಕೆ ಆಗೋದಕ್ಕೆ ಪ್ರಮುಖ ಕಾರಣ ನವೀನ್ ಗೌಡ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಸುನಿಲ್ ಮಾಹಿತಿಗಾಗಿ. ಇಲ್ಲೊಂದಿದೆ ನೋಡಿ, ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡನೇನವನು ನೋಡಿ,